ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಹಾಗೂ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಇದು ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 25ನೇ ಸಂಚಿಕೆ. ಇಂದಿನ ಕಥಾವಾಚಕರು ಸಾಹಿತ್ಯಾಸಕ್ತರು ಮತ್ತು ಶಿಕ್ಷಕರಾಗಿರುವ ಮಂಜುನಾಥ್ ಕೆ ಶಿವಪುರ. ರೇಡಿಯೋವನ್ನು ಕೇಳುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರಗಳು. ಕಥೆಯ ಶೀರ್ಷಿಕೆ ಒಂದು ದೀಪಾವಳಿ ಕತೆ. ಹುಲಿ ಕೊಟ್ರೋ ಬಲಿ ತಕೊಂಡ್ರೋ ಬಲಿಯಂದೇವರು ತಮ್ಮ ರಾಜ್ಯಕ್ಕೆ ತಾವೇ ಬಂದ್ರು, ಹುಲಿಯೇ ಬಾ ಕೂ. ಬಲೀಂದ್ರ ಪೂಜೆಯ ಹಾಡು ಗಿರಿಜಮ್ಮನಿಗೆ ಶೋಕಗೀತೆಯಂತೆ ಕೇಳುತ್ತಿತ್ತು. ಒಂದು ಮೂಲೆಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ನೀನೆಂತಕ್ಕೆ ಸುಮ್ಮನೆ ಒಳ್ಳೆ ದಿನವಾಗಿ ಅಳುವುದು? ಆದದ್ದು ಆಯಿತು, ಈಗ ಅತ್ತೇನು ಮಾಡುವುದು? ಗಿರಿಜಮ್ಮನ ಗಂಡ ರಾಮಣ್ಣ ದುಃಖ ಮಿಶ್ರಿತ ಗಡಸು ದನಿಯಲ್ಲಿ ಗದರಿ ಹೊರಜಗಲಿಗೆ ಬಂದರು. ಗಿರಿಜಮ್ಮನ ಅಳು ನಿಲ್ಲಲೇ ಇಲ್ಲ, ನಿಲ್ಲಲು ಸಾಧ್ಯವೂ ಇರಲಿಲ್ಲ. ಅಮ್ಮ, ಈ ದೀಪಾವಳಿಗೆ ಬಾರಿ ಗಡ್ದು ಮಾಡ್ತೇನೆ ನೋಡು ಅಂದಿದ್ದ ಹಿರಿಮಗ ವಿವೇಕ ಈಗ ಹಬ್ಬದ ದಿವಸ ಇಲ್ಲವೆಂದ್ರೆ ಅಯ್ಯೋ, ಗಂಟಲು ಕಟ್ಟಿದಂತಾಗಿ ಅಳು ಜೋರಾಯಿತು. ಏನಮ್ಮ, ಪುನಃ ಅಳುತ್ತಾ ಕೂತಿದ್ದೀಯಾ? ನೀನು ವ್ಯಥೆ ತೆಗಿತಾ ಇದ್ರೆ ಅಣ್ಣ ಮತ್ತೆ ಬರ್ತಾನ? ಕಿರಿಮಗ ವಿಜಯ ಮೆದುವಾಗಿ ಗದರಿ ತಾನು ಹೊರಜಗಲಿಗೆ ಹೋಗಿ ಕುಕ್ಕರುಗಾಲು ಹಾಕಿ ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಂಡ. ಛೆ, ತನಗೇನಾಗಿತ್ತು ಆಗ? ಪ್ರಾಯಕ್ಕೆ ಬಂದ ಮಗನಿಗೆ ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಮಾಡಲು ನಿರ್ಧರಿಸಿದ್ದೆವು. ಆದರೆ ಒಂದು ದಿನ ಎಲ್ಲರಿಗೂ ಶಾಕ್ ಕೊಟ್ಬಿಟ್ಟ. ನಮ್ಮೆದುರು ಹುಡುಗಿಯೊಬ್ಬಳನ್ನು ತಂದು ನಿಲ್ಲಿಸಿ, ಅಮ್ಮ, ನಾನು ಇವಳನ್ನು ಇಷ್ಟಪಟ್ಟಿದ್ದೇನೆ, ಮದುವೆಯಾಗ್ತೇನೆ, ಒಪ್ಪಿಗೆನಾ ಅಂದಿದ್ದ. ಆ ದಿನ ಒಪ್ಪಿಗೆ ಕೊಟ್ಟಿದ್ದರೆ ಅವನು ಬದುಕಿರುತ್ತಿದ್ದ. ಗಿರಿಜಮ್ಮನಿಗೆ ಗಂಟಲು ತುಂಬಿ ಬರುತ್ತಿತ್ತು. ಛೆ, ಆಗ ನಾವಿಬ್ಬರು ಹಾರಿಬಿಟ್ಟೆವು, ಗದರಿದೆವು, ಬೆದರಿಸಿದೆವು, ಪ್ರಾಣ ಬಿಡುವ ಬಗ್ಗೆ ಮಾತನಾಡಿದೆವು. ಆದರೆ ಅವನೇ ಪ್ರಾಣ ಬಿಟ್ಟ. ಅಪ್ಪ, ಇಲ್ಲಿ ಒಂದೆರಡು ದೀಪ ಹಚ್ಚೇನೆ ಆಗದಾ? ಕಿರಿಮಗ ವಿಜಯ ತಂದೆಯಲ್ಲಿ ಕೇಳಿದ. ಹಚ್ಚು, ಆದರೆ ಎಷ್ಟು ದೀಪ ಹಚ್ಚಿದ್ರೂ ಕತ್ಲೇನೆ ಎನ್ನುತ್ತಾ ದೀರ್ಘ ಉಸಿರು ಬಿಟ್ಟದ್ದು ಗಿರಿಜಮ್ಮನಿಗೆ ಕೇಳಿಸಿತು. ಅಮ್ಮ, ಯಾಕಮ್ಮ ಹಠ? ಅವಳು ಒಳ್ಳೆಯ ಹುಡುಗಿ, ಅಪ್ಪ ಒಪ್ಪಿಗೆ ಕೊಡಿ ಅಂತ ಅಂಗಲಾಚಿದ. ನಾವು ಒಪ್ಪಿಗೆ ಕೊಡಲೇ ಇಲ್ಲ. ಹೌದು, ಹುಡುಗಿಗೇನಾಗಿತ್ತು? ರೂಪ, ಗುಣ, ಜಾತಿ ಎಲ್ಲದರಲ್ಲೂ ಹೊಂದಿಕೆ ಇರುವ ನಮ್ಮದೇ ಹುಡುಗಿಯನ್ನ ಬೇಡ ಅಂದದ್ದು ನಮ್ಮ ತಪ್ಪು. ನಾವು ನೋಡಿದ ಹುಡುಗಿಯನ್ನೇ ಆತ ಮದುವೆಯಾಗಬೇಕೆಂಬ ಛಲ ನಮ್ಮಲ್ಲಿ ಯಾಕಿತ್ತೋ? ಆ ಹುಡುಗಿಯನ್ನು ಮದುವೆಯಾಗುವುದಾದರೆ ನಮ್ಮನ್ನು ಮರೆತು ಬಿಡು ಎಂದು ಬಿಟ್ಟೆವು. ಮತ್ತು ಅಂಗಲಾಚಿದ. ನಮ್ಮ ಮನಸ್ಸು ಕರಗಲೇ ಇಲ್ಲ. ಅಂದು ಮನೆ ಬಿಟ್ಟು ಹೋದವನು ಅದೇ ಹುಡುಗಿಯನ್ನು ಮದುವೆಯಾಗಿ ಬೆಂಗಳೂರಿಗೆ ಹೋದ ಸುದ್ದಿ ಸಿಕ್ಕಿತು. ಆದರೆ 10 ದಿನದಲ್ಲಿ ಆತ ಮತ್ತು ಹುಡುಗಿ ಆಗುಂಬೆ ಕಾಡಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಕೊಳೆತ ಶವಗಳೆರಡು ಸಿಕ್ಕಿದೆ ಎಂಬುದನ್ನು ತಿಳಿದು ನಲುಗಿಬಿಟ್ಟೆವು. ಮತ್ತೆರಡು ದಿನದಲ್ಲಿ ಕೊಳೆತ ಸಿಗಿದ ಹೆಣವನ್ನು ಅಂಗಳದಲ್ಲಿ ಮಲಗಿಸಿದಾಗ ಎಲ್ಲವೂ ಜ್ಞಾನೋದಯವಾಯಿತು. ಆದರೆ ಕಾಲ ಮಿಂಚಿತ್ತು. ಛೆ, ಅವನು ಬದುಕಿ ಬರಬಾರದೆ? ಎಲ್ಲೆಡೆ ಜಾಗಟೆ, ಪಟಾಕಿಗಳ ಸದ್ದು. ಇಲ್ಲಿ ಮಾತ್ರ ಮೌನ, ಸ್ಮಶಾನ ಮೌನ. ಈ ದೀಪಾವಳಿ ಯಾಕೆ ಬಂತೋ ಮೂವರಿಗೂ ಅನಿಸುತ್ತಿತ್ತು. ಎಲ್ಲರಿಗೂ ಮೌನವೇ ಮಾತಾಗಿತ್ತು, ಮಾತು ಬೇಡವಾಗಿತ್ತು. ಗಿರಿಜಮ್ಮ ಒಳಗೆ, ತಂದೆ ಮತ್ತು ಮಗ ಹೊರಗೆ ಜಗಲಿಯಲ್ಲಿ ಕುಳಿತು ದುಃಖಿಸುತ್ತಿದ್ದರು. ಇಷ್ಟರಲ್ಲಿ ಸುತ್ತಲಿನ ಜಾಗಟೆ ಪಟಾಕಿಗಳ ಸದ್ದಿಗೆ ದನಿಗೂಡಿಸಿ ಮನೆಯ ನಾಯಿ ಓ ಎಂದು ಬೊಬ್ಬಿರಿಯಲಾರಂಭಿಸಿತು. ಹತ್, ಇದೊಂದು ಅಪಶಕುನ ಎನ್ನುತ್ತಾ ಕಿರಿಯ ಮಗ ವಿಜಯ ಕಲ್ಲೊಂದನ್ನು ಎತ್ತಿ ಬಿಸಾಡಿದ. ನಾಯಿ ಕುಯ್ ಎನ್ನುತ್ತಾ ಕತ್ತಲಿನೊಳಕ್ಕೆ ಓಡಿತು. ಈಗಲೇ ಅನೂಹ್ಯವಾದ ಘಟನೆಯೊಂದು ಜರುಗಿತು. ಕತ್ತಲಿನಿಂದ ಮನುಷ್ಯಾಕೃತಿಯೊಂದು ಹೊರಗೆ ಬಂತು. ನಾಯಿಯನ್ನೇ ದಿಟ್ಟಿಸಿ ನೋಡುತ್ತಿದ್ದ ವಿಜಯ ಬೆಚ್ಚಿಬಿದ್ದು, ಯಾರದು ಎಂದ. ನಾನು ವಿವೇಕ, ಪರಿಚಯವಾಗ್ಲಿಲ್ವಾ ಎಂಬ ಸ್ವರಕ್ಕೆ ಜಗಲಿಯಲ್ಲಿದ್ದ ತಂದೆ ಮಗನ ಮೈಯಲ್ಲಿ ವಿದ್ಯುತ್ ಸಂಚಾರವಾದ ಹಾಗಾಯಿತು. ಆಕೃತಿ ಸರಿಯಾಗಿ ಹೊರಗೆ ಬರುವುದಕ್ಕೂ ಗಿರಿಜಮ್ಮ ಮನೆಯಿಂದ ಹೊರಬರುವುದಕ್ಕೂ ಸರಿ ಹೋಯಿತು. ಅಮ್ಮ, ನಾನು ವಿವೇಕ, ಅಪ್ಪ ನಾನು. 1000 ದೀಪಗಳು ಜಿಗ್ಗನೆ ಬೆಳಗಿದಂತಾಯಿತು. ಮಗ ಎನ್ನುತ್ತಾ ಓಡುತ್ತಾ ಬಂದ ಗಿರಿಜಮ್ಮ ಮಗನನ್ನು ಅಪ್ಪಿ ಹಿಡಿದು ಜೋರಾಗಿ ಅಳಲಾರಂಭಿಸಿದರು. ತಂದೆ ವಿಜಯ ಓಡಿ ಬಂದರು. ವಿವೇಕ, ನೀನು ಯಾರದ್ದು ಮಾತಿಲ್ಲ, ಅಳು, ಬರೀ ಅಳು. ಅಮ್ಮ, ನಾನು ಸತ್ತಿಲ್ಲಮ್ಮ. ನೀವೆಲ್ಲ ನಾನು ಸತ್ತಿದ್ದೇನೆ ಎಂದು ತಿಳಿದದ್ದು ನನಗೆ ಗೊತ್ತಿದೆ. ನಾನು ಮತ್ತು ಅವಳು ಮದುವೆಯಾಗಿ ಬೆಂಗಳೂರಿನಲ್ಲಿದ್ದೆವು. ನನಗೆ ಕಂಪನಿಯಲ್ಲಿ ಒಳ್ಳೆಯ ಕೆಲಸವೂ ಸಿಕ್ಕಿತ್ತು. ಆದರೆ ನೀವು ಯಾರದೋ ಹೆಣವನ್ನು ತಂದು ಸಂಸ್ಕಾರ ಮಾಡಿದಿರಿ. ನನ್ನ ಮಿತ್ರನೊಬ್ಬನಿಂದ ಸುದ್ದಿ ಎಲ್ಲ ತಿಳಿಯಿತು. ಈ ಕಡೆ ಬರಲೇ ಬಾರದೆಂದುಕೊಂಡಿದ್ದೆ, ಆದರೆ ತಡಿಲಿಲ್ಲ.
ದೀಪಾವಳಿ ನನ್ನನ್ನು ಕರೆಯಿತು. ಕಂಪನಿಯಲ್ಲಿ 3 ದಿನ ರಜೆ ಹಾಕಿ ಬಂದೆ. ಮತ್ತೆ ಅವಳು ತಂದೆ ಕೇಳಿದರು. ಅವಳು ಅಲ್ಲೇ ಇದ್ದಾಳೆ. ನೀವು ಬಾ ಅಂದರೆ ಬರ್ತಾಳೆ. ಇವತ್ತು ಇಲ್ಲೇ ಇದ್ದು ಹಬ್ಬ ಆಚರಿಸಿ ನಾಳೆ ನಾಡಿದ್ರಲ್ಲಿ ಹೊರಟು ಹೋಗ್ತೇವೆ. ಮತ್ತೆ ನಮಗಾವ ಆಸೆಯೂ ಇಲ್ಲ. ನನ್ನ ಒತ್ತಾಯಕ್ಕೆ ಅವಳು ಬಂದಿದ್ದಾಳೆ. ಗಿರಿಜಮ್ಮ ಮಧ್ಯೆಯೇ ತಡೆದು, ಬರ್ಲಿ ಬರ್ಲಿ, ಬೇಡ ಅಂದವರಾರು ಎಂದು ಕತ್ತಲೆಯಲ್ಲೇ ನಿಂತಿದ್ದ ಸೊಸೆಯನ್ನು ಕಂಡು ಮತ್ತು ದೃಢವಾಗಿ ಹೇಳಿದರು. ನಿಮ್ಮನ್ನು ಇನ್ನು ಎಲ್ಲಿಗೂ ಹೋಗ್ಲಿಕ್ಕೆ ನಾನ್ ಬಿಡೋದಿಲ್ಲ ಎನ್ನುತ್ತಾ ಸೊಸೆಯೊಂದಿಗೆ ಮನೆಯೊಳಗೆ ಹೊಕ್ಕರು. ಇಲ್ಲ ಇಲ್ಲ, 3 ದಿನ ರಜೆ ಇರುವುದು ಎನ್ನುತ್ತಾ ತಮ್ಮ ಮತ್ತು ತಂದೆಯೊಂದಿಗೆ ವಿವೇಕನು ಮನೆಯೊಳಗೆ ನಡೆದ. ಅಪ್ಪ, ಈಗ ತುಂಬಾ ದೀಪಗಳನ್ನು ಹಚ್ಚಿ ಬರ್ತೇನೆ ಎನ್ನುತ್ತಾ ವಿಜಯ ತಯಾರಾದ. ಅಲ್ಲಿ ಮೌನವಿರಲಿಲ್ಲ, ಮಾತಿತ್ತು. ಕತ್ತಲಿರಲಿಲ್ಲ, ಬೆಳಕಿತ್ತು. ಆ ಬೆಳಕಿನಲ್ಲಿ ನಂಬಲಾಗದ ಈ ವಿಶಿಷ್ಟ ಕತೆ ಊರೆಲ್ಲ ಹರಡಿತ್ತು. ಏಕೆಂದರೆ ಅಲ್ಲಿ ಮಾತಿತ್ತು. ಮತ್ತೊಂದು ಕತೆ. ಕತೆಯ ಶೀರ್ಷಿಕೆ ಬಿಸಿಲುಗುದುರೆ. ಸರಿಯಾದುದನ್ನೇ ಮಾಡಿದೆ ಎಂದು 100ನೇ ಬಾರಿ ಅಂದುಕೊಂಡಳು ಅನಿತಾ. ತಂದೆ ತಾಯಿಗೆ ಬುದ್ಧಿ ಕಲಿಸಿದೆ ಎಂಬ ತೃಪ್ತಿ ಇತ್ತು ಅವಳ ಹೆಜ್ಜೆಯಲ್ಲಿ. ಕತ್ತಲು, ಅಮಾವಾಸ್ಯೆಯ ಕತ್ತಲು. ಚಂದ್ರ ಮಾಯವಾಗಿದ್ದ. ಮಳೆ ಬಿಟ್ಟಿದ್ದರಿಂದ ತೋಡಿನಲ್ಲಿ ಅಷ್ಟು ನೀರಿರಲಿಲ್ಲ. ಹಾಗಾಗಿ ದಾಟಿಕೊಂಡು ಮುಂದೆ ಸಾಗಿದಳು. ಬಯಲು ಗದ್ದೆಯ ದಾರಿಯಲ್ಲಿ ಒಂದೇ ಸವನೆ ವೇಗವಾಗಿ ನಡೆಯುತ್ತಿದ್ದಳು. ಚಂದ್ರಮ ನಿಲ್ಲದೆ ಹಸಿರಾದ ಬಯಲು ಗದ್ದೆಯೂ ಕಪ್ಪಾಗಿ ತೋರುತ್ತಿತ್ತು. ಯಾವುದೋ ಸಿಟ್ಟಿನಲ್ಲಿ ತನ್ನ ಚಂದ್ರಮನನ್ನು ಕಾಣುವ ಆಸೆಯಲ್ಲಿ ಅಮಾವಾಸ್ಯೆಯ ಕತ್ತಲೆಯಲ್ಲಿ ಭಯವಿಲ್ಲದೆ ತೋಡು ಬಯಲು ಗುಡ್ಡೆಗಳ ನಡುವೆ ಸಾಗುತ್ತಿದ್ದಳು. ನನ್ನ ಚಂದ್ರಮ ಕಾಯುತ್ತಿರಬಹುದು ಎನ್ನುತ್ತಾ ಮನದ ಮೂಲೆಯಲ್ಲಿ ಮೂಡಿದ ಹರುಷದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಕಾಲೇಜು ಬಸ್ ಸ್ಟ್ಯಾಂಡ್ನತ್ತ ನಡೆಯುತ್ತಿದ್ದಳು. ಸೇಡು, ಆಕ್ರೋಶ ಜೊತೆಗೆ ತಂದೆ ತಾಯಿಗೆ ಬುದ್ಧಿ ಕಲಿಸಿದನೆಂಬ ತೃಪ್ತಿ ಇದ್ದರೂ ಮನಸ್ಸಿನ ಮೂಲೆಯಲ್ಲೆಲ್ಲೋ ಸಣ್ಣ ಕಂಪನವಿತ್ತು. ಮೊಬೈಲ್ ಬ್ಯಾಟರಿಯ ಬೆಳಕಿನಲ್ಲಿ ಸಾಗುತ್ತಾ ಕಾಲೇಜು ಬಸ್ ಸ್ಟ್ಯಾಂಡ್ ತಲುಪಿದಳು. ಅಮರ್ ತನಗಾಗಿ ಕಾಯುತ್ತಿರಬಹುದೇ ಎಂದು ಆಸೆಯಿಂದ ಬಸ್ ಸ್ಟ್ಯಾಂಡ್ನತ್ತ ದಿಟ್ಟಿ ಬೀರಿದಳು. ಆ ಕತ್ತಲೆಯಲ್ಲಿ ಇಬ್ಬರು ಅಪಪೋಲಿ ತರಹದ ಯುವಕರ ವಿನಃ ಬೇರಾರೂ ಇರಲಿಲ್ಲ. ಬೆನ್ನಲ್ಲಿದ್ದ ಬಟ್ಟೆ ತುಂಬಿದ ಬ್ಯಾಗನ್ನು ಬಸ್ ಸ್ಟ್ಯಾಂಡ್ನಲ್ಲಿ ಕುಕ್ಕಿ ಉಸ್ಸಪ್ಪ ಎಂದು ಬಸ್ ಸ್ಟ್ಯಾಂಡ್ನಲ್ಲಿ ತಲೆ ಹೊತ್ತು ಕೂತಳು. 8 ಗಂಟೆಗೆ ಕೊನೆಯ ಬಸ್ಸು. ಖಂಡಿತ ಅಷ್ಟರೊಳಗೆ ಅಮರ್ ಬರುತ್ತಾನೆ. ಅವನಲ್ಲಿ ಕಾರಿದೆ, ಬಸ್ಸೇಕೆ ಬೇಕು? ಅವನು ಬಂದರೆ ಕಷ್ಟವೆಲ್ಲ ಮುಗಿದಂತೆ ಎಂದುಕೊಂಡಳು. ಯಾವುದೋ ಸಿನಿಮಾ ಹಾಡು ನೆನಪಾಯಿತು. ಬಾರೋ ಬಾರೋ ರಣಧೀರ. ನಗೂ ಬಂತು. ತಕ್ಷಣ ಸಣ್ಣ ಭಯ ಶುರುವಾಯಿತು. ಅಮರ್ ಬರದಿದ್ದರೆ? ಮತ್ತೆ ತಲೆ ಮೇಲೆ ಕೈ ಹೊತ್ತು ಕೂತಳು. ತಲೆ ಸಿಡಿದು ಚೂರಾಗುತ್ತಿದೆಯೇನೋ ಎಂಬಷ್ಟು ತಲೆ ನೋಯುತ್ತಿತ್ತು. ಮನೆ ಬಿಟ್ಟು ಬರುವಂತಾಯಿತೆ ಎಂದು ಹಲುಬಿದಳು. ಇದಕ್ಕೆಲ್ಲ ಕಾರಣ ತನ್ನ ತಂದೆ ತಾಯಿ. ಮಹಾ ಸಂಪ್ರದಾಯಸ್ಥರು, ಹಳ್ಳಿ ಗಮಾರರು. ಕಾರ್ಕಳಪೇಟೆಯಿಂದ 5-6 ಮೈಲಿ ದೂರದಲ್ಲಿ ಮನೆ ಇದೆ. 3 ಹೆಣ್ಣು ಮಕ್ಕಳಲ್ಲಿ ತಾನು ಕಿರಿಯವಳು. ಅಕ್ಕಂದಿರು ಅಮ್ಮ ಹೇಳಿದವರನ್ನೇ ತಲೆ ತಗ್ಗಿಸಿ ಒಪ್ಪಿ ಮದುವೆಯಾಗಿ ದೂರದಲ್ಲಿದ್ದಾರೆ. ತಂದೆ ತಾಯಿ ಅಕ್ಕಂದರಿಗೆ ಅಷ್ಟು ಓದಿಸದಿದ್ದರೂ ತಾನು ಕೊನೆಯ ಹುಡುಗಿ ಎಂಬ ಕಾರಣಕ್ಕೆ ಕಾಲೇಜಿಗೆ ಕಳುಹಿಸಿದರು. ಅದೇ ತಪ್ಪಾಯಿತು ಎಂದು ತಾಯಿ ಆಗಾಗ ಸಿಡುಕುತ್ತಿದ್ದರು. ಹೌದೇನೋ ಎಂದು ಆಕೆಗೂ ಒಮ್ಮೊಮ್ಮೆ ಅನಿಸುತ್ತಿತ್ತು. ಆಹಾ, ಕಾಲೇಜು ಜೀವನವೆಂದರೆ ಸುವರ್ಣಯುಗ. ಖಂಡಿತ ಅದು ಸುವರ್ಣಯುಗ. ಕಾಲೇಜು ಕ್ಯಾಂಪಸ್ಸು, ಪಾರ್ಕು, ಬಸ್ಸು, ಪ್ರೀತಿ, ಜೋಕು. ಆಹಾ, ಆ ಲೋಕವೇ ಚಂದ. ಪಂ ಬಸ್ಸಿನ ಕರ್ಕಶ ಹಾರ್ನಿಗೆ ಬೆಚ್ಚಿ ಬಿದ್ದಳು ಅನಿತಾ. ಅಮರ್ನ ಕಾರು ಎಲ್ಲಾದರೂ ಬಂತೋ ಎಂದು ರಸ್ತೆ ಉದ್ದಕ್ಕೆ ಇಣುಕಿದಳು. ದೂರ ಹೋಗುವವರು, ಇದು ಲಾಸ್ಟ್ ಬಸ್ ಎಂದ ಕಂಡಕ್ಟರ್. ಇಲ್ಲ ಇಲ್ಲ, ಮನೆಯಿಂದ ಬರ್ತಾರೆ ಎಂದಳು ಅನಿತಾ. ರೈಟ್ ಎಂದ ಕಂಡಕ್ಟರ್. ರಾಂಗ್ ಆಯಿತೋ ಎಂದು ಒಮ್ಮೆ ಬೆಚ್ಚಿದಳು ಅನಿತಾ. ಅಮರ್ ಬರಲಿಲ್ಲ. ಬಸ್ಸಿನಲ್ಲಿ ಇಳಿದ ಅಪರಿಚಿತರಿಬ್ಬರು ಕತ್ತಲಲ್ಲಿ ಮಾಯವಾದರು. ಆ ಕಗ್ಗತ್ತಲೆಯ ಮೌನವೇ ಅನಿತಾಳ ಹೊಟ್ಟೆಯಲ್ಲಿ ಛಳಕು ಮೂಡಿಸಿತು. ಫೋನ್ ಮಾಡೋಣ ಎಂದು ಮತ್ತೆ ಫೋನ್ ಎತ್ತಿದಳು. ಮತ್ತೆ ಫೋನ್ ಮಾಡಬೇಡ ನೀ, ನಾನು ಬರ್ತೇನೆ ಅಂದ್ರೆ ಬರ್ತೇನೆ ಎಂದಿದ್ದ ಅಮರ. ಅಮರ ಎಂದು ಸುಳ್ಳಾಡುವುದಿಲ್ಲ. ಸುತ್ತಮುತ್ತ ಮನುಷ್ಯರಿದ್ದಾರೋ ಎಂದು ಸುತ್ತ ಕಣ್ಣಾಡಿಸಿದಳು. ಭಯ ಇಮ್ಮಡಿಯಾಯಿತು. ಬಸ್ ಸ್ಟ್ಯಾಂಡ್ನ ಮೂಲೆಯಲ್ಲಿ ಕುರುಚಲು ಗಡ್ಡದ ವಿಕಾರ ಕಣ್ಣಿನ ವ್ಯಕ್ತಿಯೊಬ್ಬ ಇವಳನ್ನೇ ತಿಂದು ಬಿಡುವವನಂತೆ ದಿಟ್ಟಿಸುತ್ತಿದ್ದ. ಅನಿತಾಳ ನೋಟವನ್ನೇ ಆಹ್ವಾನವೆಂದು ಭಾವಿಸಿದನೋ ಏನೋ. ಸಮೀಪಿಸಿದ. ಹಿಹಿಹಿಹಿ, ದೂರ ಹೋಗಬೇಕಿತ್ತು ಎಂದ. ಅಷ್ಟರಲ್ಲೇ ಬೀದಿ ನಾಯಿಯೊಂದು ಓಡಿ ಬಂದು ಅನಿತಾಳ ಕಾಲಬುಡದಲ್ಲಿ ಮಲಗಿತು. ಅನಿತಾ ಭಯದಿಂದ ಬೆಚ್ಚಿಬಿದ್ದು ಥತ್ ನಾಯಿ ಎಂದು ವಿಚಿತ್ರವಾಗಿ ಕಿರಿಚಿದಳು. ಅವಳ ಕರ್ಕಶ ಕಿರುಚಾಟಕ್ಕೆ ನಾಯಿ ಓಡಿತು. ಅವಳ ಧ್ವನಿಯ ಕಠಿಣತೆಗೆ ಆ ಕುರುಚಲು ಗಡ್ಡದ ವ್ಯಕ್ತಿ ಜಾಗ ಖಾಲಿ ಮಾಡಿದ. ಆದರೆ ಎಲ್ಲೋ ಮರೆಯಲ್ಲಿದ್ದುಕೊಂಡೇ ತನ್ನನ್ನು ಇಣುಕುತ್ತಿದ್ದಾನೆ ಎಂದು ಆಕೆಗೆ ಅನಿಸಿತು. ಒಮ್ಮೆ ಉಸಿರೆಳೆದುಕೊಂಡಳು. ಮತ್ತದೇ ಕತ್ತಲು. ಅಮರ್ನ ಸುಳಿವಿಲ್ಲ. ಹೆಚ್ಚು ಹೊತ್ತಾದರೆ ಮನೆಯವರಿಗೆ ಗೊತ್ತಾಗಿ ಬಂದು ಬಿಡುವರೋ ಏನೋ. ನಾನೀಗ ಒಬ್ಬಂಟಿ ಎಂದುಕೊಂಡಳು. ಹೌದು, ಹೀಗೆ ಒಬ್ಬಂಟಿಯಾಗಿ ಇದೇ ಕಾಲೇಜು ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ದಾಗಲೇ ತಾನೇ ಅಮರ್ನ ಪರಿಚಯವಾದ್ದು. ಆ ನೆನಪೇ ಮಧುರ. ಅದೇ ಪರಿಚಯ ಅಮರವಾಯಿತು. ಶ್ರೀಮಂತರ ಹುಡುಗ ಅಮರ್, ಬಡ ಸಂಪ್ರದಾಯಸ್ಥ ಹುಡುಗಿ ತಾನು.
ಎಷ್ಟು ಹತ್ತಿರವಾಗಿ ಬಿಟ್ಟೆವು ಎಷ್ಟೆಂದರೆ ತನ್ನ ಬಾಲ್ಯದ ಗೆಳತಿ ಸುನೀತಾ ಮತ್ಸರ ಪಡುವಷ್ಟು, ಎಲ್ಲರೂ ಕಾಲೇಜು ಜೋಡಿ ಎಂದು ಕರೆದು ಹೇಳುವಷ್ಟು, ರತಿಮನ್ಮಥರು ಎಂದು ತಮಾಷೆ ಮಾಡುವಷ್ಟು ಅನ್ಯೋನ್ಯವಾದೆವು. ಒಬ್ಬರನ್ನೊಬ್ಬರು ಒಂದರ ಗಳಿಗೆ ಬಿಡದಷ್ಟು ಸಮೀಪವಾದೆವು. ಹಾಗೆ ನೋಡಿದರೆ ಅಮರನಿಗೆ ತಾನು ಒಬ್ಬಳು ಗೆಳತಿಯಲ್ಲ, ಹಲವಾರು ಗೆಳತಿಯರಿದ್ದರು. ಎಲ್ಲರಿಗಿಂತಲೂ ತಾನು ಒಂದು ತೂಕ ಹೆಚ್ಚು ಹತ್ತಿರವಾಗಿದ್ದೆ, ಜನುಮದ ಜೋಡಿ ಎನ್ನುವಷ್ಟು. ಅದಲ್ಲದೆ ಅವನೇ ಹೇಳಿದಂತೆ ಆಗೊಮ್ಮೆ ಈಗೊಮ್ಮೆ ಪಾರ್ಟಿಯಲ್ಲಿ ಸಿಗರೇಟು ಮದ್ಯ ಎಲ್ಲವೂ ಇತ್ತು. ಹೌದು, ಅದರಲ್ಲಿ ತಪ್ಪೇನು? ಹೈ ಲೆವೆಲ್ ಸೊಸೈಟಿಯಲ್ಲಿ ಇದೆಲ್ಲ ಮಾಮೂಲು ಅನಿ. ಆದರೆ ಅವೆಲ್ಲ ಕ್ಷಣಿಕ. ನಿನ್ನ ಮುಗ್ಧತೆ, ಸಹಜ ಸೌಂದರ್ಯ ಅಲ್ಲಿಲ್ಲ. ನೀನು ಮುದ್ದಿನ ಹುಡುಗಿ, ಮೊದ್ದು ಗೆಳತಿ ಎನ್ನುತ್ತಿದ್ದ. ಅವನಲ್ಲಿನ ಆಕರ್ಷಣೆ ಎಷ್ಟು! ಅದೊಂದು ಮಧುರ ಅನುಭೂತಿ. ಆತ ಕೃಷ್ಣನಾದರೆ ನಾನು ರಾಧೆ. ಆಹಾ, ಪಿಕ್ನಿಕ್, ಪಾರ್ಕ್, ಟೂರು, ಕಾಲೇಜು ಡೇ, ಅಬ್ಬಾ, ನೆನಪಿಸಿಕೊಂಡರೆ ಮೈ ನವಿರೇಳುತ್ತದೆ. ಕಾಲೇಜಿನ ಕೊನೆಯ ದಿನ ಅಮರ್ ನನ್ನ ಮುದ್ದಿನ ಗೆಳತಿ ಅನಿ, ನಿನ್ನ ಮನೆಯವರಲ್ಲಿ ಒಮ್ಮೆ ಬಂದು ಮಾತನಾಡುವುದಕ್ಕಿದೆ ಅಂದಿದ್ದ. ಯಾವ ಮಾತು? ಖುಷಿಗೊಂಡಿದ್ದಳು, ರೋಮಾಂಚಿತಳಾಗಿದ್ದಳು. ಆದರೆ ಆ ದಿನ ಮನೆಗೆ ಹೋಗುವಾಗ ಆಘಾತ ಕಾದಿತ್ತು. ಗೊರ್ ಎನ್ನುವ ಶಬ್ದಕ್ಕೆ ಬೆಚ್ಚಿ ಬಿದ್ದಳು ಅನಿತಾ. ಬಸ್ ಸ್ಟ್ಯಾಂಡಿನ ಹಿಂಬದಿಯ ಚರಂಡಿಯಲ್ಲಿದ್ದ ಹಂದಿಯೊಂದು ಎದ್ದು ಮುಂದಕ್ಕೆ ಉಡಿತು. ಛೆ, ಕೆಟ್ಟ ವಾಸನೆ ಎಂದು ಗೊಣಗಿಕೊಂಡಳು. ಹೊಟ್ಟೆ ತೊಳೆಸಿ ಬರುತ್ತಿತ್ತು. ಹೌದು, ವಾಸನೆ, ಕೆಟ್ಟ ವಾಸನೆ, ಸೆಗಣಿ ವಾಸನೆ ಎಂದು ನಕ್ಕಳು. ತನ್ನ ಮಾವನ ಮಗ ಸೂರಿ ಊರಿನಲ್ಲಿ 4 ದನ ಸಾಕಿಕೊಂಡಿದ್ದಾನೆ. ಸ್ವಲ್ಪ ಅಡಿಕೆ ತೋಟವಿದೆ, ಒಳ್ಳೆಯ ಸಂಪಾದನೆಯೂ ಇದೆ. ವಿದ್ಯಾವಂತನಾದವನು. ನಗರದಲ್ಲಿ ಉದ್ಯೋಗ ಮಾಡುವುದನ್ನು ಬಿಟ್ಟು ಹಳ್ಳಿಗೆ ಬಂದು ತಂದೆಯ ಜಾಗದಲ್ಲಿ ಕೃಷಿ, ಹೈನುಗಾರಿಕೆ ಮಾಡುತ್ತಿದ್ದಾನೆ. ಹುಚ್ಚು ಅವನಿಗೆ. ಹಳ್ಳಿ ಗಮಾರನಾಗಿ ಆ ದನಗಳ ಹಿಂದೆ ಓಡಾಡುತ್ತಾನೆ. ಬೇಸಿಗೆ ಬಂದ್ರೆ ಕೋಲ, ನೇಮ, ಆಟ, ಭಜನೆ ಅಂತ ತಿರುಗಾಡ್ತಾನೆ. ಸೂಟು ಬೂಟು ಹಾಕಿಕೊಂಡು ಕೆಲಸ ಮಾಡುವ ಅವಕಾಶ ಬಿಟ್ಟು ಹಳ್ಳಿ ಜೀವನಕ್ಕೆ ಬಂದಿದ್ದಾನೆ. ಸೆಗಣಿ ವಾಸನೆ, ಅದು ಒಂದು ಬದುಕ ಎಂದುಕೊಂಡಳು ಅನಿತಾ. ಆ ಸೂರಿ ತನ್ನನ್ನು ಪ್ರೀತಿಸುತ್ತಿದ್ದಾನಂತೆ. ಮದುವೆಯಾಗುವ ಪ್ರಸ್ತಾವವನ್ನು ತಾಯಿ ಮೂಲಕ ಕಳುಹಿಸಿದ. ತಂದೆ ನಿಧಿ ಸಿಕ್ಕಂತೆ ಖುಷಿಪಟ್ಟರು. ನನಗೆ ಸೂರಿ ಇಷ್ಟವಿಲ್ಲ, ಅವನಿಗಿಂತಲೂ ಅವನ ಹಳ್ಳಿ ಬದುಕು ಇಷ್ಟ ಇಲ್ಲ ಎಂದು ತಂದೆಯಲ್ಲಿ ಗೋಗೆರೆದಳು. ಅತ್ತಳು ಉಪವಾಸ ಮಾಡಿದಳು. ತಂದೆ ತಾಯಿ ಕಂಡ ತುಂಡವಾಗಿ ಮದುವೆ ಆಗು ಎಂದು ಹೇಳದಿದ್ದರೂ ಒತ್ತಾಯ ಮಾಡುತ್ತಲೇ ಬಂದಿದ್ದರು. ಈ ವಿಷಯವನ್ನು ತನ್ನ ಬಾಲ್ಯದ ಗೆಳತಿ ಸುನೀತಳಲ್ಲಿ ಹೇಳಿದರೆ, ಅನಿ, ನಾವು ಪ್ರೀತಿಸಿದವರನ್ನು ಮದುವೆಯಾಗುವುದಕ್ಕಿಂತ ನಮ್ಮನ್ನು ಪ್ರೀತಿಸುವವರನ್ನು ಮದುವೆಯಾದರೆ ಸುಖ ಹೆಚ್ಚು ಎಂದು ಹಳೇ ಡೈಲಾಗನ್ನೇ ಬೋಧಿಸಿದಳು. ಕಾದು ಕಾದು ತನ್ನ ಪ್ರೀತಿಯ ಹುಡುಗ ಅಮರ್ನೊಂದಿಗೆ ಬಾಳುವ ನಿರ್ಧಾರ ಮಾಡಿದ್ದಳು. ಆದರೆ ಅವನಲ್ಲಿ ಯಾವ ವಿಷಯವನ್ನು ಹೇಳಿರಲಿಲ್ಲ. ಖಂಡಿತವಾಗಿಯೂ ತಾನು ಮನಬಿಟ್ಟು ಬರುವ ವಿಷಯ ಕೇಳಿದರೆ ಸಂತೋಷ ಪಡುತ್ತಾನೆ, ಒಟ್ಟಿಗೆ ಬಾಳುವ ಪ್ಲಾನ್ ಮಾಡುತ್ತಾನೆ ಎಂದುಕೊಂಡು ಸಂಜೆಯ ಹೊತ್ತಿಗೆ ಬ್ಯಾಗಿಗೆ ತನ್ನ ಬಟ್ಟೆಯನ್ನೆಲ್ಲ ತುಂಬಿಸಿ, ಎಲ್ಲಾದರೂ ಹೋಗಿ ಸಾಯುತ್ತೇನೆ, ನನ್ನನ್ನು ಹುಡುಕಬೇಡಿ ಎಂದು ಚೀಟಿ ಬರೆದಿಟ್ಟು ಮನೆಯಿಂದ ಹೊರಬಂದಿದ್ದಳು. ತನ್ನ ಪ್ರಿಯಕರ ಅಮರನಿಗೆ ಫೋನ್ ಮಾಡಿ ತಾನು ಕಾಲೇಜು ಬಸ್ ಸ್ಟ್ಯಾಂಡ್ನಲ್ಲಿ ಕಾಯುತ್ತಿದ್ದೇನೆ, ಬೇಗ ಬಾ ಎಂದು ಹೇಳಿದ್ದಳು. ಅವನು ಇಷ್ಟರಲ್ಲಿ ಬರುವವನಿದ್ದ. ಅಷ್ಟರಲ್ಲಿ ಇಬ್ಬರು ಕುಡುಕರು ಬಸ್ ಸ್ಟ್ಯಾಂಡ್ನತ್ತ ತೂರಾಡುತ್ತಾ ಬಂದರು. ಅನಿತಾಳನ್ನು ದಿಟ್ಟಿಸಿ ನೋಡುತ್ತಾ ಮುಂದೆ ಹೋಗಿ ಹಿಂದೆ ಬಂದರು. ಅಮರ್ ಬರುವುದಿಲ್ಲವೇನೋ ಎಂಬ ಸಣ್ಣ ಭಯ ಮೂಡಿತು ಅನಿತಾಳಿಗೆ. ಖಂಡಿತ ಬಂದೇ ಬರುತ್ತಾನೆ ಎಂದು ತಾನೇ ಗಟ್ಟಿಯಾಗಿ ಹೇಳಿ ಧೈರ್ಯ ತಂದುಕೊಂಡಳು. ಕಾರು ಬರುವ ಸದ್ದು ಕೇಳಿ ಅಮರ್ ಖಂಡಿತ ಬಂದಿದ್ದಾನೆ ಎಂದುಕೊಳ್ಳುತ್ತಾ ರಸ್ತೆಗಿಳಿದಳು. ನಿರೀಕ್ಷೆ ಸತ್ಯವಾಗಿತ್ತು. ಅಮರ್ ಬಂದಿದ್ದ. ಬಂದವನೇ, ಹಾಯ್ ಮುದ್ದಿನ ಗೆಳತಿ, ಏನದು ಪ್ರಾಬ್ಲಮ್ ಎಂದು ತನ್ನ ಮಾಮೂಲಿ ಶೈಲಿಯಲ್ಲಿ ಕೇಳಿದ. ವಿಸ್ಕಿಯ ವಾಸನೆ ಮೂಗಿಗೆ ಬಡಿಯಿತು. ಅಮರ್, ತುಂಬಾ ಮಾತನಾಡುವುದಿದೆ, ಬಾ ಎಂದು ಎಳೆದುಕೊಂಡೇ ಹೋಗಿ ಬಸ್ ಸ್ಟ್ಯಾಂಡ್ನಲ್ಲಿ ಕೂರಿಸಿದಳು. ಸ್ವಲ್ಪ ಮಟ್ಟಿಗೆ ತೂರಾಡುತ್ತಲೇ ಬಂದು ಕುಳಿತ ಅಮರ್, ನನ್ನ ಮದುವೆಗೆ ತಯಾರು ಮಾಡುತ್ತಿದ್ದಾರೆ ಎಂದು ಅತ್ಯವಸರವಾಗಿ ಉಸುರಿದಳು. ಅನಿತಾಳನ್ನು ನೋಡಿ ಜೋರಾಗಿ ನಕ್ಕ ಅಮರ್. ಏನೇ ಅನಿ, ಈ ವಿಷಯವನ್ನ ಈ ಸಮಯದಲ್ಲಿ ಕರೆದು ಹೇಳಬೇಕಾ? ಮದುವೆಯಾಗು, ನನ್ನ ಮುದ್ದಿನ ಹುಡುಗಿಗೆ ನನ್ನ ಆಶೀರ್ವಾದ ಇದ್ದೇ ಇದೆ ಎಂದು ವಿಚಿತ್ರವಾಗಿ ನಕ್ಕ. ಡೋಂಟ್ ಬಿ ಸಿಲ್ಲಿ ಅಮರ್, ಕುಡಿದ ಮತ್ತಿನಲ್ಲಿ ಮಾತನಾಡಬೇಡ. ನಾನು ನಿನ್ನ ಹುಡುಗಿ, ನಿನ್ನೆ ಮದುವೆಯಾಗುವ ಹುಡುಗಿ ಎಂದು ತನ್ನ ಆಗ್ರಹವನ್ನು ಅರಹುವ ಬರದಲ್ಲಿ ಅಪ್ಪಿಕೊಂಡು ಅಳಲಾರಂಭಿಸಿದಳು. ದಿಗ್ಭ್ರಮೆಯಾಯಿತು ಅಮರನಿಗೆ. ತಲೆ ಕೊಡವಿಕೊಂಡ. ನಶೆ ಇಳಿಯಿತು. ಏನು ಹೇಳಬೇಕೆಂದು ತೋಚದೆ ಕಿರುಚಿದ. ಏನ್ ಹೇಳ್ತಾ ಇದೀಯಾ? ನಾನು ನಿನ್ನ ಮದುವೆ ಆಗ್ಬೇಕಾ? ಹುಚ್ಚಿ ನೀನು, ನನ್ನ ಲೆವೆಲ್ ಏನು ಎಂದು ಪ್ರಾರಂಭಿಸಿ ಏನೇನೋ ಅಂದು ಹೋಗು ಹೋಗು ಸಿಲ್ಲಿ ಹಳ್ಳಿ ಹುಡುಗಿ ಎಂದ. ಅನಿತಾಳಿಗೆ ಯಾವುದೋ ಸಿನಿಮಾ ನೆನಪಾಯಿತು, ಯಾವುದೋ ಕತೆ ಕಾದಂಬರಿ ನೆನಪಾಯಿತು. ಗೆಳತಿ ಹೇಳಿದ ಅವಳ ಗೆಳತಿಯ ಕತೆ ನೆನಪಾಯಿತು. ಕಾಲೇಜಿನಲ್ಲಿ ಉಪನ್ಯಾಸಕರು ಹೇಳಿದ ಬುದ್ಧಿವಾದ ನೆನಪಾಯಿತು. ಅಮ್ಮ ಅಪ್ಪ ಹೇಳಿದ ಪಕ್ಕದ ಊರಿನ ಹುಡುಗಿಯ ನೆನಪಾಯಿತು. ತಾನೇ ಕಥೆಯಾಗುತ್ತಿದ್ದೇನೆ ಎಂದುಕೊಳ್ಳುತ್ತಿದ್ದಂತೆ ಎಲ್ಲವೂ ಮರೆತು ಹೋಯಿತು. ಹೃದಯ ಮನಸ್ಸು ಬರಿದಾಯಿತು. ತಲೆ ಭಾರವಾಯಿತು. ಪ್ಲೀಸ್ ಅಮರ್, ನನ್ನ ಕೈ ಬಿಡಬೇಡ ಎಂದು ಅಮರ್ನ ಕುತ್ತಿಗೆಗೆ ಜೋತು ಬಿದ್ದಳು. ಅಮರ್ನ ಸಿಟ್ಟು ನೆತ್ತಿಗೇರಿತೋ, ವಾಸ್ತವದ ಅರಿವಾಯಿತೋ, ಅನಿತಾಳನ್ನು ಕೆಟ್ಟ ಹುಳು ನೋಡುವಂತೆ ನೋಡಿದ. ಅನಿತಾ ಗೆಳತನವನ್ನು ಪ್ರೀತಿಯೆಂದು ತಿಳಿದು ಮದುವೆ
ಹಾಗೆಂದು ಬೆನ್ನು ಹಿಡಿತೀಯಾ? ಈ ರೀತಿ ಎಂದು ತಿಳಿದಿರಲಿಲ್ಲ. ಈ ಗೆಳೆತನ, ಪಾರ್ಕ್, ಪ್ರಣಯ ನನಗೆ ಮಾಮೂಲು. ನಿನ್ನ ಹಳ್ಳಿ ಬುದ್ಧಿಯನ್ನು ತೋರಿಸಿಬಿಟ್ಟೆ. ಏನು ಬೇಕಾದರೂ ಮಾಡಿಕೊ. ನಿನ್ನಂಥವಳ ಸಹವಾಸ ಸಾಕು. ಬೇಕಾದಷ್ಟು ಗೆಳತಿಯರು ನನಗಿದ್ದಾರೆ, ನೀನೊಬ್ಳು ಎಂದು ಕಿರುಚಿದ. ಬೊಬ್ಬೆಗೆ ಸುತ್ತಲಿನ ನಾಯಿಗಳೆಲ್ಲ ಅರಚಾಡತೊಡಗಿದವು. ಅನಿತಾಳಿಗೆ ಮೈಮೇಲಿನ ಸಿಟ್ಟೆಲ್ಲ ಬೆವರಾಗಿ ಮೆದುಳೆಲ್ಲ ಸುಟ್ಟಂತಾಗಿ ಆ ಆಕ್ರೋಶದಲ್ಲಿ ಅಮರ್ನ ಕೆನ್ನೆ, ಮುಖ, ತಲೆ ನೋಡದೆ ರಪರಪನೆ ಬಡಿದಳು. ವಿಷ ಜಂತು, ಮೋಸಗಾರ ಎಂದು ಬೊಬ್ಬಿರಿದು ಅತ್ತಳು. ಲೋಕವೆಲ್ಲ ತಿರುಗಿದಂತಾಗಿ, ಆಕಾಶವೆಲ್ಲ ತಲೆ ಮೇಲೆ ಬಿದ್ದಂತಾಗಿ ನೆಲಕ್ಕೆ ಕುಸಿದಳು. ಆ ಅರೆಪ್ರಜ್ಞೆಯಲ್ಲಿ ಅಮರ್ ಕಾರು ಸ್ಟಾರ್ಟ್ ಮಾಡಿಕೊಂಡು ಹೋಗುತ್ತಿದ್ದಾನೆ ಅನಿಸುತ್ತಿತ್ತು. ಯಾರೋ ತನ್ನತ್ತ ಬರುತ್ತಿರುವಂತೆ ಭಾಸವಾಗುತ್ತಿತ್ತು. ಕುಡುಕರೋ, ವಿಕಾರ ಕಣ್ಣಿನವನೋ, ಕುರುಚಲು ಗಡ್ಡದವನೋ, ಬೇರೆ ಯಾರೋ. ಕಣ್ಣು ತೆರೆಯಬೇಕೆಂದುಕೊಂಡಳು, ಆಗಲಿಲ್ಲ. ತನಗೇನೋ ಅನಾಹುತವಾಗುತ್ತಿದೆ ಎಂದು ಮನಸ್ಸು ಹೇಳುತ್ತಿತ್ತು. ತನ್ನನ್ನು ಯಾರೋ ಸುತ್ತುವರಿದು ಎತ್ತಿಕೊಂಡು ಹೋದಂತೆ ಅನುಭವವಾಗುತ್ತಿತ್ತು. ತಾನು ಸರ್ವನಾಶ ಆದೆ ಎಂದು ಅರೆ ಪ್ರಜ್ಞಾವಸ್ಥೆ ಹೇಳುತ್ತಿದ್ದಂತೆ ಎಚ್ಚರ ತಪ್ಪಿತು. ಕಣ್ತೆರೆದಾಗ ಎದುರಿನಲ್ಲಿ ವೈದ್ಯರು ನಿಂತಿದ್ದರು. ತಂದೆ ತಾಯಿ ಪಕ್ಕದಲ್ಲಿದ್ದರು. ಸೂರಿ ದೂರದಲ್ಲಿ ನಿಂತಿದ್ದ. ಮತ್ತೊಬ್ಬಳು ಹುಡುಗಿ ಅಲ್ಲೇ ನಿಂತಿದ್ದಳು. ಅನಿತಾ, ಹೀಗೂ ಮಾಡೋದಾ? ನಾವು ಸರಿಯಾಗಿ ಬಸ್ ಸ್ಟ್ಯಾಂಡ್ಗೆ ಬರದಿದ್ದರೆ ಏನಾಗುತ್ತಿತ್ತು? ಛೇ, ಸಾಯಲು ನಿನಗೇನಾಗಿದೆ ಎಂದರು ತಾಯಿ. ಸೂರಿ ಹತ್ತಿರ ಬಂದು, ಮದುವೆಯಾಗದಿದ್ದರೆ ಏನೂ ತೊಂದರೆ ಇಲ್ಲ, ಜೀವಕ್ಕೇನು ಮಾಡಿಕೊಳ್ಬೇಡ ಅನಿತಾ. ಇವಳು ಕೃಷಿ ವಿಜ್ಞಾನದ ವಿದ್ಯಾರ್ಥಿನಿ ನೋಡು, ಬಂದಿದ್ದಾಳೆ. 1 ವರ್ಷ ಇಲ್ಲೇ ಇರುತ್ತಾಳೆ. ಅವಳ ಕಲಿಕೆ ಆದ ನಂತರ ಇಲ್ಲಿಂದ ಹೋಗ್ತಾಳೆ ಎಂದ. ಅನಿತಾಳಿಗೆ ಏನು ಹೇಳಬೇಕೆಂದು ತೋಚದೆ ಮೌನವಾಗಿದ್ದಳು. ಸೆಗಣಿಯ ವಾಸನೆ ಈಗ ಬರಲಿಲ್ಲ. ಮುಖದಲ್ಲಿ ಬಿರುಗಾಳಿಯ ನಂತರದ ಶಾಂತ ಭಾವವಿತ್ತು. ಕಣ್ಣುಗಳಲ್ಲಿ ಪಶ್ಚಾತ್ತಾಪವಿತ್ತು. ತಪ್ಪಿದ ಲಯಕ್ಕೆ ಬೇಸರವಿತ್ತು. ಹಾಲು ಕರೆಯೋ ಹೊತ್ತಾಯಿತತ್ತೆ, ಬೆಳಿಗ್ಗೆ ಬರ್ತೇನೆ ಎನ್ನುತ್ತಾ ಸೂರಿ ಹುಡುಗಿಯೊಡನೆ ಅಲ್ಲಿಂದ ಹೊರಟ. ಅನಿತಾ ಇಬ್ಬರನ್ನು ನೋಡುತ್ತಲೇ ಇದ್ದಳು. ಕಥೆಯನ್ನ ಕೇಳಿದ ತಮಗೆಲ್ಲ ಧನ್ಯವಾದಗಳು. ಇದುವರೆಗೆ ತಮ್ಮ ಸ್ವರಚಿತ ಕಥೆಯನ್ನು ಓದಿದವರು